ಹಾಯ್ ಗೈಸ್, ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡಿಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ಇವತ್ತು ಒಂದು ರಾಜ್ಯ ಸರ್ಕಾರದಿಂದ ಅದೇವರೆಗೂ ಯಾರಿಗೆ ಅಮೌಂಟ್ ಬಂದಿಲ್ಲ, ಗೃಹಲಕ್ಷ್ಮಿ ಅಮೌಂಟ್ ಯಾರಿಗೆ ಬಂದಿಲ್ಲ, ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು ಏನಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಅರ್ಧಂಬರ್ಧ ನೋಡಿದ್ರೆ ಏನು ವಿಡಿಯೋ ಗೊತ್ತಾಗಲ್ಲ. ಸಂಪೂರ್ಣವಾಗಿ ನೋಡಿ ಮತ್ತು ಹೊಸಬ್ರ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ವಿಷಯ ಅಂದರೆ, ನೀವು ಈಗಾಗಲೇ ಎಷ್ಟೋ ಜನಕ್ಕೆ ಅಮೌಂಟ್ ಬಂದಿಲ್ಲ ಮತ್ತು ನೀವು ಅಪ್ಲಿಕೇಶನ್ ಅದು ಆದರೂ ಹಾಕಿದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಥಿತಿ ಯಾವ ರೀತಿ ಇದೆ, ಅದು ಏನಾಗಿದೆ ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಗೃಹಲಕ್ಷ್ಮಿ ಅವರು ಒಂದು ಹೊಸ ಲಿಂಕ್ನ ಬಿಟ್ಟಿದ್ದಾರೆ. ಅದನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೋದು, ನಮ್ಮ ಅಪ್ಲಿಕೇಶನ್ ಏನಾಗಿದೆ, ಅಮೌಂಟ್ ಯಾಕೆ ಬರ್ತಾಯಿಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಕೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಗೈಸ್, ಇಲ್ಲಿ ಏನು ಮಾಡಪ್ಪ ಅಂದರೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಮಾಹಿತಿ ಕನ್ನಜ ಅಂತ ಸರ್ಚ್ ಮಾಡಿ. ನಾನು ಇಲ್ಲಿ ಸರ್ಚ್ ಮಾಡ್ತೀನಿ, ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಮಾಹಿತಿ ಕನ್ನಜ ಅಂತ ಸರ್ಚ್ ಮಾಡಬೇಕು. ಇಲ್ಲಿ ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಸರ್ಚ್ ಮಾಡ್ತೀನಿ, ಒಂದು ಸಲ ನೋಡ್ಕೊಳ್ಳಿ. ಮಾಹಿತಿ ಕನ್ನಜ ಅಂತ ಅಂದರೆ ಈ ರೀತಿ ನೀವು ಸ್ಪೆಲ್ಲಿಂಗ್ನ ಸರ್ಚ್ ಮಾಡ್ಕೊಂಡು ಏನು ಮಾಡಪ್ಪ ಅಂದರೆ ನೆಕ್ಸ್ಟು ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಮಾಹಿತಿ ಕನ್ನಜ, ಕರ್ನಾಟಕ ಮಾಹಿತಿ ಕನ್ನಜ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿದ್ರಂತ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಭಾಳಷ್ಟು ಡಿಪಾರ್ಟ್ಮೆಂಟ್ ಇರುತ್ತೆ. ನಮಗೆ ಬೇಕಾಗಿದ್ದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಯಾವುದಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೇಕು. ಇಲ್ಲಿ ಬೇರೆ ಬೇರೆ ಭಾಳಷ್ಟು ಕರ್ನಾಟಕದ ಏನಪ್ಪ ಅಂದರೆ ಇಲಾಖೆಗಳಿರುತ್ತಲ್ಲ, ಆ ಇಲಾಖೆಗಳ ಬಗ್ಗೆ ಮಾಹಿತಿ ಇದೆ. ನೀವು ಹಂಗೆ ಸ್ಕ್ರಾಲ್ ಮಾಡ್ಕೊತ ಬಂದು ಇಲ್ಲಿ ನೋಡ್ಕೋಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎರಡು ಆಪ್ಷನ್ ಬರುತ್ತೆ, ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಶಿಶು ಪಾಲನಾ ಇಲಾಖೆ ಅಂತ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೋಬೋದು ಭಾಳಷ್ಟು ಆಪ್ಷನ್ ಬರುತ್ತೆ. ಇಲ್ಲಿ ಫಸ್ಟ್ ಒಂದು ಇದೆಲ್ಲ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಒಂದು ಸ್ವಲ್ಪ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊದ ನಂತರ ಒಂದು ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದ ನಂತರ ನಿಮ್ಗೆ ಅಂದರೆ ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಅಂತ ಒಂದು ಅಂದರೆ ಶೋ ಮಾಡಿ ತೋರಿಸುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ. ಮತ್ತು ಎಷ್ಟೋ ಜನಕ್ಕೆ ತೋರಿಸ್ತಾ ಇಲ್ಲ, ಎಷ್ಟೋ ಜನಕ್ಕೆ ಏನು ತೋರಿಸ್ತಾ ಇದೆ, ನೋ ರೆಕಾರ್ಡ್ಸ್ ಫೌಂಡ್ ಅಂತ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು, ರೋಡ್ ರೆಕಾರ್ಡ್ಸ್ ಕ್ಲೋಸ್, ಪ್ಲೀಸ್ ವೇಟ್, ಎಂಟರ್ ದ ರಿಟಾ ಅಗೇನ್ ಅಂತ. ಅಂದರೆ ಇದು ಎದಕ್ಕೆ ತೋರಿಸ್ತಾ ಇದ್ದೇನೆ, ಗೃಹಲಕ್ಷ್ಮಿ ಅವರು ನಿಮ್ಮ ಏನಪ್ಪ ಅಂತಿದ್ದಾರೆ ಅಂದರೆ ಗೈಸ್, ಎಷ್ಟೋ ಜನಕ್ಕೆ ಈ ರೀತಿ ನೋ ರೆಕಾರ್ಡ್ಸ್ ಫೌಂಡ್ಸ್ ಅಂತ ಬರ್ತಾಯಿದೆ. ಇದು ಯಾಕೆ ಬರ್ತಾಯಿದೆ ಅಂದರೆ, ಈಗ ಏನು ಮಾಡ್ತಾಯಿದ್ದಾರೆ ನಮ್ಮ ಗೃಹಲಕ್ಷ್ಮಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಅಭಿವೃದ್ಧಿ ಇಲಾಖೆದವರು ನಿಮ್ಮ ಡಾಟಾನ ಒಂದು ಸ್ವಲ್ಪ ಆ್ಯಡ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಒಂದಿಷ್ಟು ಜನಕ್ಕೆ ತೋರಿಸ್ತಾ ಇದೆ, ಒಂದಿಷ್ಟು ಜನಕ್ಕೆ ತೋರಿಸ್ತಾ ಇಲ್ಲ. ಒಂದಿಷ್ಟು ಜನಕ್ಕೆ ತೋರಿಸ್ತಾ ಇದೆ ಏನು ಪ್ರಾಬ್ಲಮ್ ಆಗಿದೆ ಅಂತ, ಮತ್ತು ಒಂದಿಷ್ಟು ಜನಕ್ಕೆ ಇದುವರೆಗೂ ತೋರಿಸ್ತಾ ಇಲ್ಲ. ಅದೊಂದು ಪ್ರಾಬ್ಲಮ್ನ ಆಗ್ತಾಯಿದೆ. ಒಂದು ಸ್ವಲ್ಪ ವೇಟ್ ಮಾಡಿ. ಈಗ ತಾನೇ ಸ್ಟಾರ್ಟ್ ಆಗಿದ್ದರಿಂದ ಎಷ್ಟೋ ಜನಕ್ಕೆ ತೋರಿಸ್ತಾ ಇಲ್ಲ. ಒಂದು ಸ್ವಲ್ಪ ವೇಟ್ ಮಾಡಿ. ಅದೇ ರೀತಿ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಂದ್ರೆ ಅವಾಗ ನಾನು ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ. ಆ ವಿಡಿಯೋ ನಿಮಗೆ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೇಟ್ ಮಾಡಿ, ನಾವು ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಯಾವಾಗ ಅದು ಸ್ಟಾರ್ಟ್ ಆಗುತ್ತಿಲ್ಲ ಅವಾಗ ಇನ್ನೊಂದು ಸಲ ಚೆಕ್ ಮಾಡಿ ನೋಡ್ರಿ ಅಂತ. ಈಗ ಯಾರಿಗೆ ಸ್ಟಾರ್ಟ್ ಆಗುತ್ತಲ್ಲ, ಈಗ ಯಾರಿಗೆ ತೋರಿಸ್ತಾ ಇದ್ದಿಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ. ಒಂದಿಷ್ಟು ಜನಕ್ಕೆ ಶೋ ಆಗ್ತಾಯಿದೆ ಮತ್ತು ಎಷ್ಟೋ ಜನಕ್ಕೆ ಶೋ ಆಗ್ತಿಲ್ಲ. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ನಿಮಗೂ ಶೋ ಆದರೂ ಆಗ್ಬೋದು. ಮತ್ತು ಯಾರಿಗೆ ಶೋ ಆಗ್ತಿಲ್ಲ ಒಂದು ಸ್ವಲ್ಪ ವೇಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.